ಹಾಯ್ ಹಲೋ ನಮಸ್ತೆ. ನಮ್ಮ ಆವಿಷ್ಕಾರ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಗೌರಿ ಗಣೇಶ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಗೌರಿ ಗಣೇಶ ಹಬ್ಬಕ್ಕೆ ಗಣಪತಿಗೆ ಇಷ್ಟವಾದಂತಹ ಮೋದಕ ಮತ್ತು ಕರಿಗಡುಬು ಚಕ್ಕಲಿ ಇದನ್ನು ಮಡಿನಲ್ಲಿ ಮಾಡ್ತೀವಿ. ಅದನ್ನು ಹೇಗೆ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಓಕೆ, ಮೊದಲಿಗೆ ಏನೆಲ್ಲ ತಗೊಂಡಿದ್ದೀರಾ? ಇದೇ ಕಪ್ನಲ್ಲಿ 2 ಬಟ್ಲು ಮೈದಾ ಹಾಕಿದ್ದೀನಿ ಇದಕ್ಕೆ. ಓಕೆ, 1 ಬಟ್ಲು ಚಿರೋಟಿ ರವೆ ಹಾಕ್ತಾ ಇದ್ದೀನಿ ಇದಕ್ಕೆ. ಚಿರೋಟಿ ರವೆ ಹಾಕಿದ್ರಿಂದ ಅದು ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ಪೂರ್ತಿ ಚಿರೋಟಿ ರವೆನಲ್ಲಿ ಕಳಿಸಿದ್ರು ತುಂಬ ಮೇಣದಂಗೆ ಆಗಿಬಿಡುತ್ತೆ. ಹಾಗಾಗಿ ಚಿರೋಟಿ ರವೆ ಮತ್ತು ಮೈದಾ ಸೇರಿಸ್ತಾ ಇದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಬೇಕು. ಅದು ಸ್ವೀಟೇ ಆಗಿದ್ರೂ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ನಾನು. ಇದಕ್ಕೆ ಸ್ವಲ್ಪ ಜಿಡ್ಡು ಬೇಕಾಗತ್ತೆ, ಗರಿ ಗರಿ ಬರಬೇಕಂತಂದರೆ ಹಾಳೆ. ಇದು ಮೋದಕ ಮಾಡ್ತಾ ಇರೋದು ಕರಿಗಡುಬ? ಮೋದಕ ಮತ್ತು ಕರಿಗಡುಬು ಎರಡಕ್ಕೂ ಒಂದೇ ಹಿಟ್ಟನ್ನು ಕಲಿಸ್ಕೊಳ್ಳೋದು. ಅದು ಶೇಪ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಆಮೇಲೆ ಇದು ಕಣಿಕಕ್ಕೆ ಆಯಿತು. ಆಮೇಲೆ ಅದ್ರ ಒಳಗೆ ನಾವು ತುಂಬಲಿಕ್ಕೆ ಬರೀ ಕೊಬ್ಬರಿ ಇದು ಮಾಡಲ್ಲ ಮತ್ತು ಬರೀ ಕಾಯೂ ಹಾಕಲ್ಲ. ನಾನೇನು ಮಾಡ್ತೀನಿ, ಕೊಬ್ಬರಿ, ಒಣ ಕೊಬ್ಬರಿ ಇದು, ಆಮೇಲೆ ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ಇದನ್ನು ಕಾಯಿ ಮತ್ತು ಬೆಲ್ಲನೀಗ ಹಾಕಿ ಒಂದ್ಸಲ ಕುದಿಸಿ, ಅಂದರೆ ಹೂರ್ಣ ಥರ ಮಾಡಿ ಇಟ್ಕೊಳ್ತೀನಿ. ಆಮೇಲೆ ಅದಕ್ಕೆ ಕೊಬ್ಬರಿನೂ ಹಾಕಿ ಸ್ವಲ್ಪ ಗಸಗಸೆ ಮತ್ತು ಏಲಕ್ಕಿ ಹಾಕಿ ಹೂರ್ಣ ಮಾಡಿ ಇಟ್ಕೊಳ್ತೀನಿ. ಇದು ಬೆಲ್ಲ ಕಾಯಿ ಹಾಕಿದ್ದೀನಿ. ಅದು ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಟ್ಟಿದ್ರೆ ನೀರು ಬಿಟ್ಕೊಂಡಿರುತ್ತೆ. ಅದೇ ನೀರಲ್ಲೇ ಚೆನ್ನಾಗಿ ಕೈ ಆಡಿಸ್ತಾ ಇದ್ರೆ ಹೂರ್ಣ ಆಗುತ್ತೆ. ಹೂರ್ಣ ನೀರಿದ್ರೂ ಪರವಾಗಿಲ್ಲ, ಯಾಕೆಂದರೆ ನಾವು ಅದಕ್ಕೆ ಸ್ವಲ್ಪ ಒಣ ಕೊಬ್ಬರಿ ಮತ್ತೆಲ್ಲ ಹಾಕ್ತೀವಲ್ಲ, ಆಗ ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಬೆಲ್ಲ ಕರಗ್ತಾ ಇದೆ, ಚೆನ್ನಾಗಿ ಅಷ್ಟು ಬೆಲ್ಲ ಕರಗಿ ಸ್ವಲ್ಪ ಪಾಕದ ಥರ ಬರ್ತಾ ಇರುತ್ತಲ್ಲ, ಅದಾದ್ರ ಮೇಲೆ ಕೊಬ್ಬರಿಯನ್ನು ಹಾಕಿ ಒಂದ್ಸಲ ಚೆನ್ನಾಗಿ ಉಕ್ಕರಿಸ್ದಂಗೆ ಮಾಡಬೇಕು. ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಅದು ಪಾಕದಲ್ಲೇ ಇದ್ದರೆ ಚೆನ್ನಾಗಿ ಪಾಕ ಬಂದು ಗಟ್ಟಿ ಆಗಬೇಕು. ಆಗ ನಿಮಗೆ ಹಾಳೆನಲ್ಲಿ ಮಧ್ಯದಲ್ಲಿ ತುಂಬಿದರೆ 2-3 ದಿವಸ ಅಲ್ಲ, ವಾರ ಇಟ್ಟರೂ ಗರಿಗರಿಯಾಗೇ ಇರುತ್ತೆ. ಕಾಯಿ ಕೊಬ್ಬರಿ ಎರಡು ಹಾಕಲೇಬೇಕಾ? ಏನಿಲ್ಲ, ಬರೀ ಕೊಬ್ಬರಿನಲ್ಲೇನು ಮಾಡಿದ್ರು ತುಂಬ ದಿವಸ ಇಡ್ಬೋದು. ಮತ್ತು ಬರೀ ಕಾಯಲ್ಲಿ ಮಾಡ್ಬೋದು. ಬರೀ ಕಾಯಲ್ಲಿ ಮಾಡಿದರೆ ಮೆತ್ತಗಾಗ್ಬಿಡುತ್ತೆ ಬೇಗ, ಅವಾಗ 1-2 ದಿವಸ ತಿನ್ಕೊಳ್ಬೋದು. ನಾನು ಕಾಯಿ ಕೊಬ್ಬರಿ ಎರಡನ್ನೂ ಯಾಕೆ ಹಾಕ್ತೀನಿ ಅಂದರೆ ಅದು ತಿನ್ನಕ್ಕೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಚೆನ್ನಾಗಿರುತ್ತೆ ಅಂತ. ಈಗ ಇದರಲ್ಲಿ ಪೂರ್ತಿ ಬೆಲ್ಲ ಎಲ್ಲ ಕರಗಿದೆ. ಬೆಲ್ಲ ಎಲ್ಲ ಕರಗಿ ನೋಡಿ, ಈ ಥರ ನೀರು ಬಿಟ್ಕೊಂಡು ಪಾಕ ಬಂದಿದೆ. ಈ ಥರ ಇಷ್ಟೇ ನೀರಿರುತ್ತೆ, ಅದೇನು ತುಂಬ ಏನು ನೀರಿರಲ್ಲ. ಈಗ ಚೆನ್ನಾಗಿ ಹುರಿತಾ ಇದಕ್ಕೆ ನಾನೀಗ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಸಣ್ಣಕ್ಕೆ, ಅದನ್ನೀಗ ಹಾಕ್ತೀನಿ. ನಿಮಗೆ ಸ್ವಲ್ಪ ಉದುದ್ದಾಯಿತು ಅಂತ ಬೇಡ ಅಂತ ಅನಿಸಿದರೆ ಇದನ್ನು ಮಿಕ್ಸಿಗೂ ಹಾಕ್ಕೊಬೋದು. ಮಿಕ್ಸಿಗೆ ಒಂಚೂರು ಪುಡಿ ಮಾಡ್ಕೊಂಡ್ಬಿಟ್ರೆ ಅದು ನಾನು ಹಾಗೆ ಮಾಡ್ತಾಯಿದ್ದೀನಿ. ಕೊಬ್ಬರಿ ಹಾಕಾಯ್ತಲ್ಲ ನೋಡಿ, ಈಗ ನೀರೆಲ್ಲ ಹೀರ್ಕೊಂಡಿದೆ, ಗಟ್ಟಿನೂ ಆಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಹುರಿದ್ಬಿಟ್ರೆ ಆ ನೀರು ಎಲ್ಲ ಹೋಗುತ್ತೆ, ಗಟ್ಟಿಯಾಗತ್ತೆ. ಇಷ್ಟು 2 ಸ್ಪೂನ್ನಷ್ಟು ಗಸಗಸೆನೀಗ ಹುರಿದು ಇಟ್ಕೊಂಡಿದ್ದೀನಿ. ಈಗ ಅದನ್ನು ಇದಕ್ಕೆ ಹಾಕ್ತೀನಿ. ಇದು ಹೂರ್ಣ ರೆಡಿಯಾಗಿದೆಯಾ? ಹಾಂ, ಇದು ಹೂರ್ಣ ರೆಡಿಯಾಗಿದೆ. ಆರ್ಬಿಟ್ರೆ ಅಷ್ಟರೊಳಗೆ ನಾವು ಕಣಿಕ ಕಲಸಿಟ್ಕೊಳ್ಬೋದು. ಕಣಿಕ ಕಲಸಿಟ್ಕೊಳ್ಳೋತ್ತಿಗೆ ಇದೊಂದು ಪ್ಲೇಟಲ್ಲಿ ಹರಡಿಟ್ರೆ ಆರುತ್ತೆ. ಆರಿದಾಗ ಇಡ್ಲಿಕ್ಕೆ ಚೆನ್ನಾಗಾಗುತ್ತೆ. ಕಣಿಕಕ್ಕೆ ಈಗ ಉಪ್ಪು ಹಾಕಾಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೋಡಿ ಹಾಕ್ಕೊಳ್ಳಿ. ನೀರು ಒಂದೇ ಸಲ ಹಾಕ್ಕೊಳ್ಬೇಡಿ, ತುಂಬ ಮೆತ್ತಗಾಗ್ಬಿಟ್ರೆ ಪಿಚ್ಕೆ ಆಗಿಬಿಡುತ್ತೆ ಅದಕ್ಕೆ. ಈ ಕಣಿಕಕ್ಕೆ ಸ್ವಲ್ಪ ಜಿಡ್ಡು ಹಾಕ್ಕೊಳ್ಳೇಬೇಕಾಗತ್ತೆ. ಜಿಡ್ಡು ಹಾಕ್ಕೊಂಡ್ರೆ
ಗರಿ ಗರಿಯಾಗಿ ಬರುತ್ತೆ. ನಾನು ಮನೆಯಲ್ಲೇ ಕಾಯಿಸಿರುವಂಥ ಬೆಣ್ಣೆ ಕಾಯಿಸಿದ ತುಪ್ಪ ಹಾಕ್ಕೋತಾ ಇದ್ದೀನಿ. 1-2-3 ಸ್ಪೂನ್ ಹಾಕ್ಕೋತೀನಿ. ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಡ್ತೀನಿ. ಗಟ್ಟಿಯಾಗಿರಬೇಕು ಯಾವಾಗಲೂ ಇದು ಹಿಟ್ಟು ಕಣಿಕ. ನೀವು ಹೋಳಿಗೆಗೆ ಮಾಡೋದಾದರೆ ಸ್ವಲ್ಪ ಮೆತ್ತಗಿದ್ರೂ ಪರವಾಗಿಲ್ಲ, ಆದರೆ ಇದಕ್ಕೆ ಹಾಳೆ ಗಟ್ಟಿ ಇರಬೇಕು. ಯಾಕದು? ಅದರೊಳಗೆ ಹೂರಣ ತುಂಬೋದು, ಮತ್ತು 4 ದಿವಸ ಇಟ್ಟರು ಅದು ಗರಿಗರಿನೇ ಇರಬೇಕಲ್ಲ. ಹಾಗಾಗಿ ಹಾಳೆ ಯಾವತ್ತು ಚೆನ್ನಾಗಿರಬೇಕು. ಇದು ಕರಿಗಡುಬು ಮತ್ತು ಮೋದಕ ಮಾಡೋದು ಕಣಿಕ ಕಲಿಸೋದ್ರೊಳಗೆ ಇರೋದು. ಅದೇನಿದು ಇದು ಶುಭ ಕಾರ್ಯಕ್ಕೆ ಇದು ಮಾಡೋದ್ರಿಂದ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ತೀನಿ. ಚೂರು ಅರಿಶಿನ ಹಾಕ್ಕೊಂಡು ಕಲಿಸ್ಕೊಳ್ತೀನಿ. ನೋಡಿ, ಇದು ಇಷ್ಟು ಗಟ್ಟಿಯಾಗಿದ್ದರೆ ಇನ್ನೂ ಹೀರ್ಕೊಳ್ಳುತ್ತೆ. ಇದು ರವೆ ಹಾಕಿರೋದ್ರಿಂದ ನಾವು ನೀರನ್ನು ಹೀರ್ಕೊಂಡು ಇನ್ನೂ ಗಟ್ಟಿಯಾಗುತ್ತೆ. ಸ್ವಲ್ಪ ಇದನ್ನು ಬಡಿದು ಮೆತ್ತಗೆ ಮಾಡ್ಕೊಳ್ಬೇಕು. ನೀವು ಕಲಸಿಟ್ಟು ತಕ್ಷಣವೇ ಮಾಡೋಕ್ಕೆ ಹೋಗಬೇಡಿ, ಯಾಕೆಂದರೆ ಅದು ರವೆ ಹಾಕಿರೋದು ನೀರನ್ನು ಚೆನ್ನಾಗಿ ಹೀರ್ಕೊಂಡಿರಲ್ಲ. ಎಷ್ಟೊತ್ತು ಬಿಡ್ಬೇಕು ಈಗ ಇದನ್ನ? ಇದು 1 ಗಂಟೆ ಬಿಟ್ಟರೆ ಚೆನ್ನಾಗಾಗತ್ತೆ. ಆಮೇಲೆ ಮತ್ತೆ ಚೆನ್ನಾಗಿ ಬಡಿಬೇಕು. 1 ಗಂಟೆ ಬಿಟ್ಟರೆ ಇದು ಚೆನ್ನಾಗಿ ನೀರನ್ನೆಲ್ಲ ಹೀರ್ಕೊಂಡು ಚೆನ್ನಾಗಾಗತ್ತೆ. ಆಮೇಲೆ ಮತ್ತೆ ಸ್ವಲ್ಪ ಕೈಗೆ ಜಿಡ್ಡನ್ನು ಹಾಕ್ಕೊಂಡು ಚೆನ್ನಾಗಿ ಹೀಗೆ ಬಡಿಬೇಕು. ಆಗ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ. ಈಗ ನಾನು ಇದನ್ನು ಆಗಿದೆ ಹೀಗೆ ಇಟ್ಟಿರ್ತೀನಿ. 1 ಅವರ್ ಬಿಟ್ಟು ಮಾಡೋದಲ್ವಾ? ಹೌದು ಹೌದು. ಅಷ್ಟರೊಳಗೆ ನಾವು ಪೂರ್ಣಕ್ಕೆಲ್ಲ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನೀಗ ಏನಾಗಿದೆ ನೋಡೋಣ. ನೋಡಿ, ಎಷ್ಟು ಹುಡಿಯಾಗಿದೆ ಪೂರ್ಣ, ಎಷ್ಟು ಹುಡಿಯಾಗಿದೆ. ಕೊಬ್ಬರಿ ಹೂರ್ಣ ಆದ್ರೂ ಇದೇ ಥರನೇ ಆಗುತ್ತೆ. ಒಣ ಕೊಬ್ಬರಿ ಹಾಕಿದರೆ, ಕಾಯಿ ಹಾಕಿದರೆ ನಮಗೆ ತಿನ್ನಲಿಕ್ಕೆ ಬಾಯಿಗೆ ಚೆನ್ನಾಗಿ ಸಿಗತ್ತೆ. ಕಾಯಿ ಕೊಬ್ಬರಿ ಎಲ್ಲದು ಅಂತ ಹೇಳಿ ನಾನು ಈ ಥರ ಮಾಡೋದು. ಈಗ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತಂದರೆ, ಎಷ್ಟು ನಾವು ಹಿಂಗೆ ಎಳಿಬೋದು. ತುಂಬ ಸಾಫ್ಟಾಗಿದೆ. 1 ಅವರ್ ಬಿಟ್ಟಿದ್ದು. ಇದನ್ನೀಗ ಚೆನ್ನಾಗಿ ಹೀಗೆ ಬಡಿದು ಮತ್ತು ಮೆತ್ತಗಾಗತ್ತೆ ಇದು. ಇದನ್ನು ಸ್ವಲ್ಪ ಹಿಟ್ಟನ್ನು ತಗೊಂಡು ಏನು ಮಾಡ್ತಾ ಇದ್ದೀರಾ ನೀವು? ಸ್ವಲ್ಪ ಹೆಲ್ಪ್ ಮಾಡ್ಬೋದಾ? ಓ, ಖಂಡಿತ ಮೇಡಮ್, ನಮಸ್ತೆ. ಖಂಡಿತ ಹೆಲ್ಪ್ ಮಾಡ್ತೀನಿ. ನಮ್ಮ ವೀಕ್ಷಕರೇ ನೋಡಿ, ಇವತ್ತು ನಮ್ಮನೆಯವ್ರು ಸಹಿತ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಎಷ್ಟು ಹೆಲ್ಪ್ ಆಗತ್ತೆ ಅಂತ ನನಗೂ ಗೊತ್ತಿಲ್ಲ. ಅದರಿಂದ ಇಲ್ಲ, ಖಂಡಿತ. ನೀವು ಏನು, ನಾನು ಕೂಡ ಈಗ ಅಡುಗೆ ಕೆಲಸ ಮಾಡಿದ್ದು ಅನುಭವ ಇದೆ. ಹಾಗಾಗಿ ತಾವು ಏನು ನಿಮಗೆ ಸಹಾಯ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೀರಾ, ನನ್ನ ಕೈಲಿ ಏನು ಮಾಡ್ಲಿಕ್ಕೆ ಸಾಧ್ಯ ಖಂಡಿತ ಮಾಡಿಕೊಡ್ತೀನಿ. ಇವತ್ತೇನು ಮಾಡ್ತಾ ಇದ್ದೀರಪ್ಪ? ನಾವು ಈಗ ಮೋದಕ ಮತ್ತು ಕರಕಡಬು ಮತ್ತು ಚಕ್ಲಿ ಇದನ್ನು ಮಾಡಬೇಕು ಅಂತ ಹೇಳಿ ಅಪೇಕ್ಷೆ ಆಗಿದೆ. ಹಿಂದೆ ನಮ್ಮ ಮನೆಗಳಲ್ಲಿ ನಮ್ಮ ಅಮ್ಮ ಮತ್ತು ನಮ್ಮ ಅತ್ತೆ ಮನೆಯಲ್ಲಿ ಅವಾಗ ತುಂಬ ಮಾಡ್ತಾಯಿತ್ತು. ಆದರೆ ಕ್ರಮೇಣ ಬರ್ತಾ ಈಗೆಲ್ಲರೂ ಅವ್ರವ್ರ ಮನೆಗಳಲ್ಲೇ ಮಾಡ್ತಾ ಇರೋದ್ರಿಂದ ಇವತ್ತು ನನ್ನ ಹೆಂಡತಿ ಮತ್ತು ನನ್ನ ಮಗಳು, ಅಳಿಯ, ಈ ಥರ ಎಲ್ಲರೂ ಕೂಡ ಒಂದು ಹಬ್ಬದ ವಾತಾವರಣ, ಮತ್ತು ಹಾಗಾಗಿ ಕರಕಡಬು, ಚಕ್ಲಿ ಮತ್ತು ಮೋದಕ ಇವೆಲ್ಲ ಮಾಡೋಣ ಅಂತ ಅಪೇಕ್ಷೆ ಪಟ್ಟಿದ್ದಾರೆ. ಹಾಗಾಗಿ ನಾನು ಕೂಡ ನನ್ನ ಕೈಲಾಗಿದ್ದು ಸಹಾಯ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಇವಾಗ ನೀವೇನು ಹೆಲ್ಪ್ ಮಾಡ್ತೀರಾ ಅಮ್ಮಂಗೆ? ನಾನು ಈಗ ಅವ್ರಿಗೇನು ನನ್ನಿಂದ ಅಪೇಕ್ಷೆ ಪಡ್ತಾರೆ ಅದನ್ನು ನಾನು ಮಾಡ್ಕೊಡ್ತೀನಿ. ಇದನ್ನೆಲ್ಲ ತುಂಬಿಕೊಡ್ತೀರಾ? ಖಂಡಿತ ಇದನ್ನ ತುಂಬಿಕೊಡೋದು ಮತ್ತೆ ಕರಿಯೋದು ಏನೇನು ಮಾಡ್ಲಿಕ್ಕೆ ಸಾಧ್ಯ ಅದನ್ನ 100% ಮಾಡ್ತೀವಿ. ಮತ್ತೆ ನಮ್ಮ ಕೈಯಿಂದ ಅವರಿಗೆ ಉಪಕಾರ ಬೇಕು ಬಿಟ್ಟರೆ ಉಪದ್ರ ಆಗ್ಬೋದು. ಏಕೆಂದ್ರೆ ಸ್ವಾಭಾವಿಕವಾಗಿ ಗಂಡಸುಗಳು ನಾವೇನೋ ಉಪಕಾರ ಮಾಡ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಕೆಲವೊಮ್ಮೆ ಉಪದ್ರನೇ ಆಗೋದು ಜಾಸ್ತಿ. ಹಾಗಾಗಿ ಆದ್ರಿಂದ ಹಬ್ಬನೂ ಕೂಡ ಚೆನ್ನಾಗಿ ಆಗ್ಬೇಕಲ್ಲ, ಮನೇಲಿ 144 ಸೆಕ್ಷನ್ ಆಗ್ಬಾರ್ದಲ್ಲ. ಹಾಗಾಗಿ ಅದಕ್ಕೋಸ್ಕರ ಅದೀಗ ಮೋದಕ ಮತ್ತು ಕರಿಗಡಬದ ಶೇಪೇ ಬರುತ್ತಾ? 100% ಬರುತ್ತೆ ಮೇಡಮ್, ಬರುತ್ತೆ ಮೇಡಮ್. ನನಗೆ ಅದು ಮಾಡಿದ್ದು ರೂಢಿ ಇದೆ. ಮತ್ತೆ ಹೌದು, ತುಂಬಾ ರೂಢಿ ಇದೆ. ಅದು ಮಧ್ಯದಲ್ಲಿ ಗ್ಯಾಪ್ ಆಗಿತ್ತು. ಹಾಗಾಗಿ ಈಗ ಮತ್ತೆ ಇವತ್ತು ನೋಡೋಣ ನಮ್ಮ ಕೈಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಮಾಡ್ಬೇಕು. ನೋಡಿ, ಈ ತರ
ತೆಳುವಾಗಿ ಹಾಳೆಯನ್ನು ಒತ್ಕೊಳ್ಬೇಕು. ತೆಳುವಾಗಿ ಹಾಳೆಯನ್ನು ಒತ್ಕೊಳ್ತಿದ್ದೀನಿ. ಓಕೆ ಮೇಡಮ್, ಮೊದಲು ನಾನು ಸಣ್ಣ ಮುಚ್ಚಳದಲ್ಲಿ ಇದನ್ನ ಕ್ಲೀನ್ ಆಗಿ ಇದು ಮಾಡ್ಕೊಡ್ತೀನಿ ಮೇಡಮ್. ಈಗ ಫಸ್ಟ್ ನಿಮಗೆ ಇದನ್ನ ನೋಡಿ, ಇದನ್ನ ಅದು ಹಿಟ್ಟಾಗೆ ಉಳಿಯುತ್ತಾ ಅಥವಾ ಅದು ಏನಾಗುತ್ತೆ ಗೊತ್ತಿಲ್ಲ. ಇಲ್ಲ, ಏನೇ ಇಲ್ಲ ಮೇಡಮ್. ಇದು ನೋಡಿ, ಈ ತರ ನಾವು ಒಂದಕ್ಕೆ ಈ ತರ ಹಿಂಗ್ ಬಡ್ಕೊಂಡ್ರೆ ಇದು ಮೆದು ಆಗತ್ತೆ. ಮೆದು ಆದ ಮೇಲೆ ನಮಗೆ ಲಟ್ನಣ್ಣಗೆ ಅಂದ್ರೆ ಒತ್ತೋದಕ್ಕೆ ತುಂಬಾ ಈಸಿ ಆಗತ್ತೆ. ಆ ದೃಷ್ಟಿಯಿಂದ ಇದನ್ನ ಸ್ವಲ್ಪ ಈ ತರ ಹಿಂಗ್ ಮಾಡ್ಕೋಬೇಕಾಗತ್ತೆ. ಮತ್ತೆ ಇದು ಒಂದು ಗಮನದಲ್ಲಿರ್ಬೇಕು, ಇದು ಅಂಟ್ಕೋಬಾರ್ದು ಅಷ್ಟೇ. ಈ ತರದೊಂದು ಮುಚ್ಚಳ ತಗೊಳ್ತೀನಿ. ಮುಚ್ಚಳ ತಗೊಳ್ತೀನಿ. ಇದು ಸ್ವಲ್ಪ ದೊಡ್ಡದು ತಗೊಂಡಿದ್ದೀನಿ ಮುಚ್ಚಳ. ಯಾಕೆಂದರೆ ನಾನು ಕರಿಗಡುಬು ಮೌಲ್ಡಲ್ಲೂ ಹಾಕ್ಬೋದು. ನನಗೆ ಅದು ಒಂದು ಸಣ್ಣ ಸಣ್ಣ ಹಾಳೆ ಒತ್ತಿ 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 ಮೌಲ್ಡಿಗೆ ಹಾಕಿ ಮಾಡೋಕ್ಕಿಂತ ನನಗೆ ತುಂಬ ಈಸಿ. ಅದನ್ನ ಸ್ವಲ್ಪ ಮಾಡಿಕೊಡುತ್ತೆ ಬಿಡು ಅಲ್ವಾ? ಹಾಂ, ಖಂಡಿತ. ಇದನ್ನು ತೆಗೆದುಬಿಟ್ರೆ ಕ್ಲೀನಾಗಿ ಈ ಥರ ಹಾಳೆಗೆ ಈಗ ಹಾಕ್ತೀರಾ? ಕೊಡಿ. ಚೂರು ಚೂರು ಎಷ್ಟು ಅಂತ ತೋರಿಸ್ಬೇಕಲ್ಲ ನೀವು, ಎಷ್ಟು ಹಾಕಬೇಕು ಅಂತ ಅವ್ರಿಗೆ. ನೋಡಿ, ಇದನ್ನ ಸ್ವಲ್ಪ ನಿಧಾನವಾಗಿ ಹರಿದು ಹೋಗಬಾರ್ದು. ನೋಡೋಣ ಈಗ ಹೇಗೆ ತೆಗಿತಾರೆ ಅಂತ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ. ಹರಿದೋಯ್ತಾ? ಇಲ್ಲ ಇಲ್ಲ, ಹರಿಯಲ್ಲ. ಸ್ವಲ್ಪ ಸೂಕ್ಷ್ಮವಾಗಿ, ಯಾಕೆಂದ್ರೆ ಬಹಳ ವರ್ಷದ ನಂತರ ನಾನು ಕೆಲಸ ಮಾಡ್ತಾ ಇದ್ದಿಲ್ಲ, ಹಾಗಾಗಿ ಸ್ವಲ್ಪ ಸೂಕ್ಷ್ಮ ತೆಗಿಬೇಕಾಗತ್ತೆ. ನಾನು ಆವಾಗಲೇ ಹೇಳಿನಲ್ಲ, ನಮ್ಮಿಂದ ನಮ್ಮ ಮನೆಯವರಿಗೆ ಉಪಕಾರ ಆಗಬೇಕು, ಬಿಟ್ಟರೆ ಉಪದ್ರ ಆಗಬಾರ್ದು. ನೋಡಿ, ಈಗ ಬಂತು, ಇಷ್ಟು ನೀಟಾಗಿ ಬರುತ್ತೆ. ತಗೊಳ್ಳಿ. ನೋಡಿ, ಇದಕ್ಕೆ ಈಗ ಶೇಪ್ಲೆಸ್ ಆಗ್ಬಿಟ್ಟಿದೆ. ಇಲ್ಲ, ಶೇಪ್ಲೆಸ್ ಇಲ್ಲ, ಒಂದೊಂದು ಹಂಗ ಆಗತ್ತೆ. ಇದು ಸ್ಪೆಷಲ್ ಅಂತ ನೀವು ತಿಳ್ಕೋಬೇಕು. ಇದು ಅಂದ್ರೆ ಗಂಡಸರು ಮಾಡಿದ್ದಲ್ವಾ, ಹಾಗಾಗಿ ನೀವು ಅದಕ್ಕೆ ತುಂಬಾ ವ್ಯಂಗ್ಯವಾಗಿ ಮಾತಾಡಬಾರ್ದು. ದಯಮಾಡಿ ನೋಡಿ, ಇದು ಗಂಡಸರು ಮೋದಕ. ಮತ್ತೆ ಗಣಪತಿ ಎಷ್ಟೇ ಆದ್ರೂ ಗಂಡಸರು ಅಲ್ವಾ, ಹಾಗಾಗಿ ಅದಕ್ಕೆ ಇದು ಮೋದಕ. ಈಗ ಇದನ್ನ ಎಣ್ಣೆ ಒಳಗೆ ಬಿಟ್ರೆ ಮೋದಕದ ಹಾಳೆ ಬೇರೆ, ಒಳಗಡೆ ಇರೋ ಹೂರ್ಣ ಬೇರೆ ಆಗತ್ತೆ ಅಷ್ಟೇ. ಇಲ್ಲ ಬಿಡಿ, ಹೋಗ್ಲಿ, ಪರವಾಗಿಲ್ಲ. ಥ್ಯಾಂಕ್ ಯು. ಇಷ್ಟು ಹೆಲ್ಪ್ ಮಾಡಿದಾರಲ್ಲ. 21 ಮೋದಕದಲ್ಲಿ ಒಂದು ಮೋದಕವನ್ನ ಇವ್ರು ಮಾಡಿದ್ದಾರೆ. ಇಲ್ಲ, ಮಾಡಿದೀನಿ. ವೆರಿ ಗುಡ್. 21ನೇ ಮೋದಕನೇ ಶ್ರೇಷ್ಠ. ಹೇಳಿ ಮೇಡಮ್, ಇನ್ನೇನ್ ಮಾಡ್ಬೇಕು ಹೇಳಿ. ನಾನು ಇದನ್ನು ನಿಮಗೆ ಈಗ ತಟ್ಕೊಡ್ಲಾ? ಇನ್ ಚಕ್ಲಿ ಒತ್ಬೇಕಾರೆ ಬರ್ತಾರ? ಹೇಳಿ ಮೇಡಮ್, ಚಕ್ಲಿ ಮತ್ತೆ ನೋಡಿ, ಈ ತರ ಸಣ್ಣ ಸಣ್ಣದಾಗಿ ಕರಿಗಡುಬ ಅದಕ್ಕೆ ರೆಡಿ ಆಗಿದೆ. ನೀವು ಇದಕ್ಕೆ ಏನ್ ಬೇಕಾದ್ರೂ ಶೇಪ್ ಕೊಟ್ಕೋಬಹುದು, ಏನ್ ಬೇಕಾದ್ರೂ ಮಾಡ್ಕೊಳ್ಬಹುದು. ಓಕೆ. ಮತ್ತೆ ನಿಮ್ಗೆ ನನ್ನಿಂದ ಏನಾದ್ರು ಸಹಾಯ ಆಗ್ಬೇಕಾ? ಬೇಡ, ನೀವು ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ನಾನು ಮತ್ತೆ 1 ಗಂಟೆಗೆ ನಾನು ಸಿಗ್ತೀನಿ. ದಯಮಾಡಿ ಅಷ್ಟೊತ್ತಿಗೆ ಇವರೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ನಾನು ಅದು ಕರಿಯೋದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತೀರಾ? ನಮಸ್ತೆ. ಥ್ಯಾಂಕ್ ಯು. ಇದೆಲ್ಲ ತುಂಬಿಟ್ಕೊಂಡಿದ್ದನ್ನ ನಿಧಾನಕ್ಕೆ ಬಾಣಲೆಗೆ ಹಾಕ್ತಾ ಬನ್ನಿ. ಇದು ಕ್ಲೀನಾಗಿ ಪ್ಯಾಕ್ ಆಗಿರಬೇಕು, ಆವಾಗ ಕದ್ರಲ್ಲ ಹಿಟ್ಟು ಒಳಗಡೆಗೆ. ಇಲ್ಲ ಅಂದರೆ ಬಿಚ್ಕೊಂಡು ಬಿಡುತ್ತೆ. ಆವಾಗ ಬಾಣಲೆಯಲ್ಲಿ ಎಣ್ಣೆ ಇದೆಲ್ಲ ಕೊಳಕ್ಕೆ ಅನ್ಸುತ್ತೆ, ಅದು ರೆಸಿ ಬಂದ್ಬಿಡುತ್ತೆ. ಒಂದೊಂದೇ ತಿರುಗಿಸ್ತಿದ್ದೀನಿ ನೋಡಿ. ಇದು ಬಿಚ್ಕೊಂತು, ಈ ಥರ ಬಿಚ್ಕೋಬಾರ್ದು. ಪ್ಯಾಕ್ ಮಾಡುವಾಗ ಕ್ಲೀನಾಗಿ ಒತ್ತಬೇಕು, ಪ್ರೆಸ್ ಮಾಡಬೇಕು. ಆಯ್ತು, ಇದು ನೋಡಿ ಒಳ್ಳೆ ಹೊಂಬಣ್ಣಕ್ಕೆ ಬಂದಿದೆ. ತುಂಬ ಕಪ್ಪಾಗೋದು ಬೇಡ, ತುಂಬ ಬೆಳ್ಳಕ್ಕೆ ಬೇಕು ಅಂತ ತೆಗೆದ್ರೆ ಹಸಿ ಉಳ್ಕೊಂಡ್ಬಿಡುತ್ತೆ. 2 ಸೈಡೂ ಆಗಿದೆ. ಈಗ ಕರಿಗಡುಬು ರೆಡಿ. ಈಗ ಚಕ್ಲಿಗೆ ತಯಾರಿ ಮಾಡ್ಕೋತಾ ಇದ್ದೀನಿ ನಾನು. ನನಗೆ ನಮ್ಮನೆಯವ್ರು ಚಿಕ್ಕಮ್ಮ ಚಕ್ಲಿ ಹಿಟ್ಟು ಕಳಿಸಿದ್ರು. ಈ ಚಕ್ಲಿ ಹಿಟ್ಟಿಗೆ 1
ಕಾಲು ಭಾಗದಷ್ಟು ಉದ್ದಿನಬೇಳೆಯನ್ನು ಹಾಕಿ ಚಕ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಟ್ಟಿದ್ದಾರೆ. ನಾನು ಚಕ್ಲಿ ಹಿಟ್ಟು ಮಾಡ್ಕೊಂಡಿಲ್ಲ. ಈ ಚಕ್ಲಿ ಹಿಟ್ಟಿಗೆ ತುಪ್ಪ ಹಾಕ್ಕೊಳ್ತೀನಿ. ಡಾಲ್ಡನ್ನು ಹಾಕ್ಕೊಳ್ಬೋದು, ಬಟ್ ನಾನು ತುಪ್ಪನೇ ಹಾಕೋದು. 1-2-3 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರೆ ಸಾಕು. ತುಂಬ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಎಣ್ಣೆಲಿ ಕರಡು ಹೋಗುತ್ತೆ ಅದು. ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಉಪ್ಪು ಹಾಕ್ಕೊಂಡು ಕಲಿಸ್ಕೊತೀನಿ. ಈ ಥರ ಚಕ್ಲಿ ಹಿಟ್ಟು ಮಾಡಿಟ್ಕೊಂಡ್ಬಿಟ್ರೆ, ಚಕ್ಲಿ ಹಿಟ್ಟು ಮಾಡಿಟ್ಕೊಂಡು ಯಾವಾಗ ಬೇಕಾದರೂ ನಿಮಗೆ ಅಂದ್ಕೊಂಡಾಗ ಮಾಡ್ಕೊಂಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1-2 ಸ್ಪೂನ್ನಷ್ಟು ಜೀರಿಗೆನ ಹಾಕ್ತಾಯಿದ್ದೀನಿ ಮತ್ತೆ. ಯಾಕೆಂದರೆ ಅದು ಮಾಡಿಟ್ಟಿದ್ರಲ್ವ, ಅದ್ರ ಫ್ಲೇವರು ಕಮ್ಮಿ ಆಗಿರುತ್ತೆ ಅಂತ ನಾನು ಇನ್ನೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ನೀರು ಹಾಕ್ಕೋತೀನಿ. ಇದು ಉದ್ದಿನಬೇಳೆ ಹಾಕಿರೋದ್ರಿಂದ ನೀರು ತುಂಬ ತಗೊಳುತ್ತೆ. ಒಟ್ಟಿಗೆ ಅಷ್ಟು ಕಲಿಸ್ಕೊಂಡ್ರೆ ತುಂಬ ಬೇಗ ಗಟ್ಟಿಯಾಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ಒಂದು ಭಾಗ ಆದಷ್ಟು ತೆಗೆದುಕೊಂಡು ನೋಡಿ, ನಾನು ಇದಿಷ್ಟು ಭಾಗ ಅಷ್ಟೇ ಕಲಿಸ್ಕೊತೀನಿ. ಇದಿಷ್ಟನ್ನು ಹೀಗೆ ಇಟ್ಕೋತೀನಿ. ಈ ಥರ ಒಂದು ಉಂಡೆ ಥರ ಕಟ್ಕೊಂಡು ಚಕ್ಲಿ ಒರಳು, ಇದು ನಮ್ಮಮ್ಮನ ಮನೆಯದು. ಅಮ್ಮ ಉಪಯೋಗಿಸ್ತಾಯಿದ್ರು, ತುಂಬ ಮಾಡ್ತಾಯಿದ್ರು ಅವರು. ಆ ಚಕ್ಲಿ ಒರಳಿದು ನಮ್ಮಮ್ಮನ ಚಕ್ಲಿ ಮಾಡೋದ್ರಲ್ಲಿ ಫೇಮಸ್. ಮೂಕಾಂಬಿಕಾ ಅಂತ ಹೆಸರು ಸಹಿತ ಹಾಕಿದ್ದಾರೆ, ಗಮನಿಸ್ತಾ ಇರ್ಬೋದು. ತುಂಬ ವರ್ಷದ ಹಳೇದಿದು, ಒಂದು 35 ವರ್ಷದಾಗಿರ್ಬೋದು ಇದಕ್ಕೆ. ಅಮ್ಮ ಚಕ್ಲಿ ಮಾಡೋದ್ರಲ್ಲಿ ತುಂಬ ಫೇಮಸ್ಸು. ನಾವು ಅಷ್ಟೆಲ್ಲ ಮಾಡಲ್ಲ. ಈ ಥರ ಒತ್ಕೊಂಡ್ಬಿಡೋಣ. ನೋಡಿ, ಅದು ಕರೆಕ್ಟಾಗಿ ಒತ್ತದಲ್ಲೇ ಇದ್ದರೆ ಆ ಥರ ಬಿಚ್ಕೊಳ್ಳುತ್ತೆ. ಅದಕ್ಕೆ ಪ್ರೆಸ್ ಮಾಡಬೇಕು ಸೈಡಿಗೆ. ಹೌದು ನೋಡಿ, ಆ ಥರ ಪ್ರೆಸ್ ಮಾಡಿದ್ರೆ. ಹಿಟ್ಟನ್ನು ಅಷ್ಟೇ ತುಂಬ ಹೊತ್ತು ನೆನೆದು ಬಿಡಬಾರ್ದು ಅದು. ಈಗ ಮೋದಕಕ್ಕೂ ಸಹಿತ ಇದೇ ಥರ, ಮೋದಕಕ್ಕೆ ಇದೇ ಥರ ಹಾಳೆನಿಗೆ ಹೊತ್ಕೊಂಡು ಸಣ್ಣ ಸಣ್ಣದಾಗಿ, ಇದು ಸ್ವಲ್ಪ ದೊಡ್ಡದಾಯಿತು, ಅದು ಸಣ್ಣ ಸಣ್ಣದಾಗಿ ಸರ್ಕಲ್ ಥರ ಮಾಡಿಕೊಂಡು ಹಾಳೆನಿಗ ಕಟ್ ಮಾಡಿ ಅದರೊಳಗೆ ಇಟ್ಟು ಹೂರಣನ ಕರೆದ್ರೆ ಮೋದಕ ರೆಡಿ. ಇದನ್ನು ಹಾಳೆನ ಚಂದ ಮಾಡಿ ಮೋದಕ ಶೇಪಲ್ಲಿ, ನಾನು ಯಾವುದೇ ಗಿಲ್ಡು ಯಾವುದನ್ನು ಉಪಯೋಗಿಸಲ್ಲ. ಇದರಲ್ಲೇ ಕೈಯಲ್ಲೇ ಹೀಗೆ ಮಾಡ್ತೀನಿ. ಹಾಳೆ ತೆಳ್ಳಗಿದ್ರೆ ತುಂಬ ಚೆನ್ನಾಗಾಗತ್ತೆ. ಇದಿಲ್ಲದ್ರೆ ಇದು ಗಟ್ಟಿಯಾಗಿಬಿಡತ್ತೆ. ಅದಕ್ಕೆ ಜಾಸ್ತಿ ಹಿಟ್ಟಿದ್ರೆ ಇದರಿಂದ ತೆಗೆದು ಬಿಡೋಣ. ಇದು ತಿನ್ಲಿಕ್ಕೆ ಚೆನ್ನಾಗಿ ಅನಿಸಲ್ಲ, ಅದಕ್ಕೆ ಇಷ್ಟೇ. ಎಲ್ಲ ಮೋದಕನ ಈ ಥರ ಸ್ವಲ್ಪ ತಲೆ ಕೆಳಗೆ ಹಾಕಿ, ಅಂದರೆ ಈ ಜುಟ್ಟಿರುತ್ತಲ್ಲ, ಈ ಜುಟ್ಟನ್ನು ಕೆಳಗೆ ಮಾಡಿ ಹಾಕ್ತೀನಿ. ಯಾಕೆ ಅಂದರೆ ಅದೇ ಸ್ವಲ್ಪ ದಪ್ಪ ಇರುತ್ತೆ, ಅದು ಬೇಗ ಬೇಯಬೇಕಂತ ಹೇಳಿ ಹಂಗೆ ಹಾಕಿರ್ತೀನಿ. ಚಕ್ಲಿ, ಕರಿಗಡುಬು, ಮೋದಕ ತಯಾರಾಗಿದೆ. ಗೌರಿ ಗಣೇಶ ಹಬ್ಬಕ್ಕೆ ಮಡಿಯಲ್ಲೆಲ್ಲ ರೆಡಿಯಾಗಿದೆ. ನಮ್ಮ ಮನೆಯಲ್ಲಿ ಮಂಗಳವಾರ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಎಲ್ಲರೂ ನಮ್ಮ ಮನೆಗೆ ಬಂದು ಅಭಯ ಭಾಗಿನವನ್ನು ಸ್ವೀಕಾರ ಮಾಡಿ ಗೌರಿ ಗಣೇಶನ ದರ್ಶನ ಮಾಡಿ ಆಶೀರ್ವಾದ ಪಡಿಬೇಕಂತ ಕೇಳ್ಕೊತೀವಿ. ಹಾಗೆ ನಮ್ಮ ಈ ಆವಿಷ್ಕಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮಸ್ತೆ.